ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಕ್ಷತಾ. ಇವತ್ತು ಎಂತ ಅಂತೇಳಿ ಹೇಳಿದ್ರೆ, ನಮ್ಮ ಮನೆಗೆ ಇದು ಕಾಳು ಮೆಣಸು ಆಗಿದೆಯಲ್ಲ, ಇದನ್ನು ಕೊಯ್ಯುವ ಅಂತೇಳಿ ಹೇಳಿ. ಈ ಗಿಡದಂಗೆ ಅಷ್ಟು ಹಣ್ಣಾಗಲಿಲ್ಲ, ಆ ಗಿಡದಂಗೆ ಸ್ವಲ್ಪ ಹಣ್ಣಾಯಿತು, ಕೆಂಪಾಯಿತು. ಅದಕ್ಕೆ ಕೊಯ್ಯುವ ಅಂತೇಳಿ ಹೇಳಿ ಎಣಿಸ್ಕೊಂಡು ಕೊಯ್ಯೋದು ತಿಂಗೆ ವೀಡಿಯೋ ಮಾಡ್ತೆ ಅಂತೇಳಿ ಹೇಳಿ ಎಣಿಸಿ ನಮ್ಮಮ್ಮ ಸಮೇತ ಮಾಡು ಅಂದರು. ಅದಕ್ಕೆ ನಾನು ವೀಡಿಯೋ ಮಾಡ್ತಾ ಕೊಯ್ತಾ ಇದ್ದೆ. ಬಿದ್ದರೆ ನಂಗೆ ಗೊತ್ತಿಲ್ಲ, ನನ್ನ ಅಮ್ಮನೇ ಜವಾಬ್ದಾರಿ. ಪಪ್ಪನ ಹತ್ರ ಬೈಸ್ಕೊಂಬಕ್ಕೆ ಅವರೇ. ಅಮ್ಮ ಬನ್ನಿ, ನೀವು ಹಿಡ್ಕೊಳ್ಳಿ, ನಾನು ವೀಡಿಯೋ ಮಾಡ್ತೆ. ಅಲ್ಲ, ನಾನು ಕೊಯ್ತೆ. ನಾನು ಬಳೆ ಎಲ್ಲ ಹಾಕಿದೆ ಅಮೃತೇಶ್ವರ ಗೆಂಡದ್ದು. ಆಫ್ ಮಾಡಿ, ಉಲ್ಟಾ ಕ್ಯಾಮರಾ ಹಿಡಿವಿ, ಕಟ್ ಮಾಡಿ. ಬನ್ನಿ ಮಾರ್ರೆ, ಈ ಕಡೆ ಬನ್ನಿ. ಹೆದರಿಕೆ ಅಂತಕ್ಕೆ ಮೊಬೈಲ್ ಸರಿ ಹಿಡ್ಕಣಿ ಅಮ್ಮ. ನೀನು ತೋರ್ತಾ ಇದ್ದೆ ಕಾಲು ಸಮೇತ ಇಲ್ಲೊಂಥರ ಜಾರತ್ತಪ್ಪ. ಇದು 2 ದಿನ ಹಿಂದೆ ಕೊಯ್ಕಿ ತಿಗಣಿ ಅಲ್ಲ, ಇದೊಂದು ಕೆಲವೆಲ್ಲ ಬಿದ್ದು ಉದ್ರಿ ಹೋಯ್ತು. ನೀನು ಇಲ್ಲಿಲ್ಲ, ಇದು ಸ್ವಲ್ಪ ನೀರು ಕಮ್ಮಿ ಆಯಿತು, ಎಲೆ ಎಲ್ಲ ಇದಾಯ್ತು. ನೀರು ಕಮ್ಮಿ ಅದಲ್ಲ, ಅದು ಮತ್ತೆ ಬಹುಶಃ ಬುಡ ಮಾಡೋಷ್ಟೊತ್ತಿಗೇನೋ ಬೇರಿಗೇನೋ ಪೆಟ್ಟಾಗಿರ್ಬೋದು. ಆಮೇಲೆ ನೀರು ಬಿಟ್ಟರ ಮೇಲೆ ಸಮ. ಇದು ಹಸಿರು ಕೋಡು ಕೊಯ್ಯುದಾ? ಇದ್ರಂಗಿದ್ದೆಲ್ಲ ಕೊಯ್ ಬೆಳೆದಿತ್ತು. ಅಯ್ಯಯ್ಯ, ನನ್ನ ಜರಿ ಬಟ್ಟಿ ಅಮ್ಮ. ಕೆಳಗೆ ಇದಕ್ಕೆ ಹಿಡಿತಿದ್ರಿ ನಾ ಹಾಸಿನಲ್ಲ, ಇದಕ್ಕೆ ಹಾಕುದಾ? ಇಲ್ಲಿ ಮೊಕ್ಕನೆ ಕಂಡ ಹಾಕು. ನೀವು ಎಲ್ಲೆಲ್ಲೋ ಹಿಡಿಬೇಡಿ, ಒಂದು ಹಾಕ್ತಿ ಅಂತ ಕೆಳಗೆ ಬೆಳೆಸ್ತು. ಅಡ್ಡಿಲ್ಲ ಹೆಕ್ಕರ್ಸ ಈ ಕಡೆ. ನಾ ಕೆಳಗಿದ್ದು 2 ಬೀಜ ಕೊಯ್ದೆ. ಅಡ್ಡಿಲ್ಲ ನೀವು ಸುಮ್ಮನೆ ಇಲ್ಲ ಬಾ. ಏ ರಾಮ, ಕಾಲಂಗೆ ಕೆಸರು ತಾಗಿತ್ತು. ಇಷ್ಟು ಎಂತಕ್ಕೆ ಇದು ಮಾಡೋದು? ಅದು ಸರ್ತ ಹಿಡ್ಕಾರೆ ಹೆಚ್ಚು ದೂರ ಇಲ್ಲಲ್ಲ ಅಂತ ಇಟ್ಟು. ಅಯ್ಯೋ ನಿಮ್ಮ ಮಂಡಿ. ಈ ಕಡೆಯಿಂದ ಹೆಂಗೆ ಕೊಯ್ಯೋದು? ಈ ಕಡೆ ಇಷ್ಟೇ ಇದು, ಜಾಸ್ತಿ ಇರೋದು ಆಚೆ. ನಾ ಕೊಯ್ದಾ? ನೀವೆಂತಕ್ಕೆ? ನಾ ಕೊಯ್ತೆ, ಪರವಾಗಿಲ್ಲ. ಏಣಿ ಸರಿ ಮಾಡಿ ಇಡುದಾ? ಏಣಿ ಸರಿ ಮಾಡಿ ಇಡುದಾ? ಹಾಂ, ಏಣಿ ಸರಿ ಮಾಡಿ ಇಡು. ಇದು ಹೈಟಿಗೆ ಹೋಯ್ತಾರೆ ಏಣಿ, ಅದಕ್ಕೆ ಅದು ಸರಿ ಆಗ್ತಾಯಿಲ್ಲ. ಅದಕ್ಕೆ ಏನಿದ್ದು ಡೈರೆಕ್ಷನ್ನ ಈ ಕಡೆ ಮಾಡುವ ಅಂತ ಹೇಳಿ ಈ ಕಡೆ ಇಡಿ ಅಮ್ಮ. ಈ ಕಡೆ ಇಡಿ, ಈ ಕಡೆ ಹಿಂಗೆ ಬತ್ತೆ. ಹಾಂ, ಇಲ್ಲಿ ಇಡಿ, ಚೀಚೆ ಇಡಿ, ಹತ್ರವೇ ಇಡಿ, ದೂರ ಇಡಬೇಡಿ. ನಾನು ಯಾಕಿಟ್ಟೆ ಅಂದ್ರಲ್ಲ, ಬೇರೆ ಪೆಟ್ಟಾಗುತ್ತೆ ಅಂತ ಒಂದು ಜಾಗ. ನಾನು ಅನ್ಕೊಂಡೆ ನನ್ನ ಮಗಳಿಗೆ ಒಂಚೂರು ಬಿಸಿಲು ತಾಗಲಿ. ಅಲ್ಲ ಜಾಗ ಇದ್ದಿತ್ತ, ಅಲ್ಲ ಇತ್ತು. ಈಚೆ ಬೇರೆ ಮೇಲೆ ಕೂಕೊಂಡ್ರೆ ಬೇರೆ ಮತ್ತೆ ಪೆಟ್ಟಾಗ್ತಲ್ಲ. ಜಾಸ್ತಿ ಹಂಗೆ ಇಡಿ, ಕರೆಕ್ಟ್. ಇನ್ನೊಂದು ಚೂರು ಮುಂದೆ ಹಬ್ಬದ ಅಡ್ಡಿಲ್ಲ. ಸ್ವಲ್ಪ ಹಬ್ಬಕ್ಕೆ ನಿಂಗೆ ಹೆದರಿಕೆ ಆಗುತ್ತೆ. ಇಲ್ಲ ನಂಗೆ ಜಾಸ್ತಿ ಹಿಂಗಿದ್ರೇ ಹೆದರಿಕೆ ಆಗುತ್ತೆ. ಹಿಂಗೆ ಇರಲಿ. ಹಾಂ, ಮರಗಟ್ಟಿತ್ತಲ್ಲ ಹತ್ತತೆ. ಹೇ ರಾಮ ಗಣಪತಿ, ನನ್ನ ಕಾಲು ಆಂಜನೇಯ ನಂಗೆ ಬರ್ತಾ ಇದೆ. ಓಕೆ, ಡೀಲ್ ಓಕೆ. ನಾನು ಈ ಸಲ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ ಚೀಲ ಹಿಡ್ಕೊಳ್ಳ ಹಂಗೆ ಹತ್ತಿದೆ. ಅಲ್ಲೇ ಕೆಳಗೆ ಹಾಕ, ನಾ ಹಾಸಿನಲ್ಲ. ಬೇಗ ಕೈಯಲ್ಲಿ ಹಿಡ್ಕಂತೆ ಬೇಡ, ಕೆಳಗೆ ಹಾಕ್, ನಾ ಹಾಸಿನಲ್ಲ. ಕೈಯಲ್ಲಿ ಹಿಡ್ಕೊಳ್ಳಕ್ಕ ಈ ಕಣಿಯಮ್ಮ. ಓಕೆಲ್ಲ ಹಾಕಿ ಚೆನ್ನಾಗಿದೆ. ನಾನೇ ನೀರು ಬಿಟ್ಟದಲ್ಲ, ಅದಕ್ಕೆ ಹಸಿರು ಸಹ ತೆಗುದಾ? ಇದ್ರಂಗಿದ್ದೆಲ್ಲ ಕೊಯ್ಯಿ ಅಂತ ಹೇಳ್ತಾನೆ. ರಾಮ 50 ಅಡಿ ಎತ್ತರದಲ್ಲಿ ನಿಂತಿರುವ ಬಾಲಕಿ, ಯುವತಿ. 50 ಅಡಿ ಎತ್ತರ ಇದ್ದದೊಂದು ಹೊತ್ತು ಸ್ಟೆಪ್ ಒಯ್ಯಮ್ಮ ಅಂತ ಕಂಡ್ರೆ ಬಿದ್ರೆ ಹ್ಯಾಂಗ ಅಂತ ಗೊತ್ತಿತ್ತಾ? ದೇವ, ಇಷ್ಟಪ್ಪ ಸಿಕ್ತಿವತ್ತು. ನನಗೆ ಸ್ವಲ್ಪವೇ ಇರೋದು, ಅದು ನಮ್ಮ ಮನೆಗಾಗುವಷ್ಟೇ. ನಮ್ಮ ಮನೆಗೆ ನಾವು ಬೆಳಕಂದು ಮಾಡುವಷ್ಟೆಲ್ಲ ಇಪ್ಪದಿಲ್ಲ. ಬಟ್ ನಮಗೆ ಯಾವಾಗಲೂ ಥಂಡಿ ಆಗೋದ್ರಿಂದ ನಮ್ಗೆ ಎಲ್ಲದಕ್ಕೂ ಇದು ಬೇಕೇ ಬೇಕಿದೆ. ಹಾಕಲಿಲ್ಲ ಅಂದ್ರೆ ನಮ್ಗೆ ಕಫ ಹತ್ತು. ಬೆಳೆದಿರುವಂಥದ್ದು ಕಾಳು ಮೆಣಸು ನಮ್ಮ ಮನೆಗೆ ಎಷ್ಟು ಬೇಕಷ್ಟು ನಾವು ಬೆಳೆಸ್ಕಂತು. ಇದು ಕೆಲವೆಲ್ಲ ಉದ್ರಿ ಹೋಯ್ತು, ಇದೆಲ್ಲ ಹೆವಿ ಹಣ್ಣಾದದ್ದು. ಇದು ಹಣ್ಣು ಹಾಕೋಕೆ ಸ್ಟಾರ್ಟ್ ಆದದ್ದು. ಇದನ್ನು ನಾವಿನ್ನು ಬಿಸಿಲಂಗೆ ಒಣಸಿ ಇದು ಕಪ್ಪಾಯಿ ಈ ಥರಕ್ಕೆ ಬರುತ್ತೋ. ಇದು ಕಾಳು ಮೆಣಸು. ಇದು ನಾವು ಈಗ ಮನೆಯಲ್ಲೇ ಬೆಳೆದು ಇಷ್ಟೇ. ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ನನ್ನ ವಿಡಿಯೋಗೆ, ಕಮೆಂಟ್ಸ್ ಮಾಡಿ.